ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇರುವಂತಹ ದೇವದತ್ ಪಡಿಕ್ಕಲ್ ಭಾರತ ಟೆಸ್ಟ್ ತಂಡದ 3ನೇ ಕ್ರಮಾಂಕವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದೇ ಕಾರಣದಿಂದಾಗಿ ಗಾಯದ ಸಮಸ್ಯೆಯಿಂದ ಸರಣಿಯಿಂದ ಹೊರಗುಳಿದಿರುವಂತ ಸಾಯಿ ಸುದರ್ಶನ್ ಈಗ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಕಂಬ್ಯಾಕ್ ಮಾಡಿದ್ರು ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಪಡೆಯೋದು ಕಷ್ಟ ಎನ್ನಲಾಗ್ತಿದೆ. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ ಯುವ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಧ್ರುವ್ ಜುರೇಲ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಈ ಸೆಂಚುರಿಯೊಂದಿಗೆ ಜುರೇಲ್ ಟೀಂ ಇಂಡಿಯಾದ ಮಾಜಿ ನಾಯಕ MS ಧೋನಿ ಅವರ 16 ವರ್ಷಗಳ ಹಳೆಯ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. 3 ಅಂಕಿ ಮೊತ್ತ ಗಳಿಸುವ ಮೂಲಕ ಶ್ರೀಲಂಕಾದಲ್ಲಿ 7ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಶತಕ ಬಾರಿಸಿದ ಭಾರತದ ಮೊದಲ ವಿಕೆಟ್ ಕೀಪರ್ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಇನ್ನು ಧ್ರುವ್ ಜುರೇಲ್ ತಮ್ಮ ಎಡಗೈ ಬೈಸೆಪ್ಸ್ ಮೇಲೆ ಜೈ ಜವಾನ್ ಜೈ ಕಿಸಾನ್ ಎಂದು ಟ್ಯಾಟೂ ಅನ್ನು ಹಾಕಿಸಿಕೊಂಡಿದ್ದು, ಈ ಟ್ಯಾಟೂ ಫೋಟೋ ಈಗ ಫುಲ್ ವೈರಲ್ ಆಗ್ತಿದೆ. ಈ ಬಗ್ಗೆ ಜುರೇಲ್ ಕೂಡ ಮಾತನಾಡಿದ್ದಾರೆ. ನನ್ನ ಅಜ್ಜ ಒಬ್ಬ ರೈತ, ಹಾಗೆ ನನ್ನ ತಂದೆ ಸೈನಿಕ. ಹೀಗಾಗಿ ನಾನು ಎಲ್ಲಿಂದ ಬಂದೆ ಎಂಬುದರ ಅಡಿಪಾಯ ಇದು. ನಾನು ಅದನ್ನು ಮರೆಯೋಕೆ ಬಯಸಲ್ಲ. ಹೀಗಾಗಿ ನಾನು ಈ ಟ್ಯಾಟೂವನ್ನು ಹಾಕಿಸಿಕೊಂಡಿದ್ದೇನೆ ಎಂದಿದ್ದಾರೆ. ಶ್ರೀಲಂಕಾ ವಿರುದ್ಧದ ಕೊಲಂಬೋ ಟೆಸ್ಟ್ನಲ್ಲಿ 63 ರನ್ಗಳ ಇನ್ನಿಂಗ್ಸ್ ಆಡಿದಂಥ ರಿಷಬ್ ಪಂತ್ WTCಯಲ್ಲಿ ಭಾರತ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಪಂತ್ಗೂ ಮೊದಲು ಈ ಪಟ್ಟಿಯಲ್ಲಿ ನಾಯಕ ಶುಭನ್ ಗಿಲ್ ಲೀಡ್ನಲ್ಲಿದ್ದರು. ಇದೀಗ ಗಿಲ್ರನ್ನ ಹಿಂದಿಕ್ಕಿ ಪಂತ್ ಯಶಸ್ವಿಯಾಗಿದ್ದಾರೆ. ಗಿಲ್ 76 ಇನ್ನಿಂಗ್ಸ್ಗಳಲ್ಲಿ 2917 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದೇ ರಿಷಬ್ ಪಂತ್ 74 ಇನ್ನಿಂಗ್ಸ್ಗಳಲ್ಲಿ 2948 ರನ್ಗಳನ್ನು ಕಲೆ ಹಾಕಿದ್ದಾರೆ. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ನ 2ನೇ ದಿನ ರಿಷಬ್ ಪಂತ್ ಬಾರಿಸಿದಂಥ 95 ಮೀಟರ್ಗಳ ಸಿಕ್ಸರ್ SSC ಸ್ಟೇಡಿಯಂನ ಛಾವಣಿಯಲ್ಲಿದ್ದಂಥ ಸೋಲಾರ್ ಪ್ಯಾನಲ್ ಅನ್ನು ಪುಡಿ ಮಾಡಿದೆ. ಈ ಹಿಂದೆ ಡ್ರೋನ್ ಕೆಳಬಿದ್ದ ಪಂತ್ ಈಗ ಲಂಕಾದಲ್ಲಿ ಸೋಲಾರ್ ಪ್ಯಾನಲ್ನ ಪುಡಿ ಮಾಡಿದ್ದಾರೆ. ಭಾರತ ಹಾಗೆ ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಇನ್ನಿಂಗ್ಸ್ ಜಯ ಸಾಧಿಸಲಿದೆ ಎಂದು ಮಾಜಿ ಆಟಗಾರ ಚೇತೇಶ್ವರ ಪೂಜಾರ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಬ್ಯಾಟರ್ಗಳು ಸ್ಕೋರ್ ಬೋರ್ಡ್ನಲ್ಲಿ ಈಗಾಗಲೇ ಭಾರಿ ಮೊತ್ತವನ್ನು ಕಲೆ ಹಾಕಿದ್ದಾರೆ. 3ನೇ ದಿನ ಭಾರತೀಯ ಬೌಲರ್ಗಳು ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನ ಮಾಡಿದರೆ ಈ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಅಂತರದಿಂದಲೇ ಗೆಲ್ಲಬಹುದು ಎಂದಿದ್ದಾರೆ. ಕೊಲಂಬೋ ಟೆಸ್ಟ್ನ 2ನೇ ದಿನದಾಟದಲ್ಲಿ ಭಾರತ 9 ವಿಕೆಟ್ಗಳನ್ನು ಕಳ್ಕೊಂಡು 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡ ಬಳಿಕ ಮಂದ ಬೆಳಕಿನಲ್ಲೂ ಕೂಡ ಆಟ ಮುಂದುವರಿಸಿದ ಅಂಪೈರ್ಗಳ ನಿರ್ಧಾರ ವಿವಾದಕ್ಕೆ ಕಾರಣವಾಗಿದೆ. ಕೊನೆಯ ಕ್ಷಣದಲ್ಲಿ LBW ಆದ ಲಂಕಾ ಬ್ಯಾಟರ್ ಪ್ರಭಾತ್ ಜಯಸೂರ್ಯ ಕೋಪದಿಂದ ಗ್ಲೌಸ್ ಎಸೆದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಓಪನರ್ ವೀರೇಂದ್ರ ಸೆಹ್ವಾಗ್ ಅವರ ಬ್ಯಾಟಿಂಗ್ ಶೈಲಿಯನ್ನ ಕ್ರಿಕೆಟ್ ಪ್ರೇಮಿಗಳು ಎಂದಿಗೂ ಕೂಡ ಮರೆಯಲ್ಲ. ಇದೀಗ ಅವರ ಪುತ್ರ 18 ವರ್ಷದ ಆರ್ಯವೀರ್ ಸೆಹ್ವಾಗ್ ಮೈದಾನದಲ್ಲಿ ಅಪ್ಪನ ಬ್ಯಾಟಿಂಗ್ ಶೈಲಿಯನ್ನೇ ಮರುಸೃಷ್ಟಿಸುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನ ಅಚ್ಚರಿಗೊಳಿಸಿದ್ದಾರೆ. ಸೆಹ್ವಾಗ್ ಅವರ ಸ್ಕ್ವೇರ್ ಡ್ರೈವ್ ಹಾಗೆ ಕವರ್ ಡ್ರೈವ್ ಸೇರಿದಂತೆ ಕೆಲ ಐಕಾನಿಕ್ ಶಾಟ್ಗಳನ್ನು ಅವರ ಮಗ ಪುನರಾವರ್ತಿಸಿದ್ದು ಸಖತ್ ವೈರಲ್ ಆಗ್ತಿದೆ. ದುಲೀಪ್ ಟ್ರೋಫಿಯಲ್ಲಿ ಆಡ್ತಾ ಇರುವಂತಹ ವೈಭವ್ ಸೂರ್ಯವಂಶಿ ಜೆರ್ಸಿಯಲ್ಲಿನ 1 ಸಂಖ್ಯೆಯ ಮೇಲೆ ಟೇಪ್ ಅಂಟಿಸಲಾಗಿದೆ. ಇದು ಯಾಕೆ ಎನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿದೆ. ಜೆರ್ಸಿ ಮೇಲೆ 2 ನಂಬರ್ ಇದ್ದು 1 ನಂಬರ್ ಮೇಲೆ ಟೇಪ್ ಅಂಟಿಸಲಾಗಿದೆ. ಕೇವಲ 3 ಎಂಬ ಸಂಖ್ಯೆ ಮಾತ್ರ ಕಾಣುವಂತಿದೆ. ಹೀಗೆ ಟೇಪ್ ಅಂಟಿಸೋಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಬಿಸಿ ಚರ್ಚೆ ಆಗ್ತಿದೆ. ಭಾರತ ತಂಡಕ್ಕೆ ಮರಳುವ ಆಸೆ ಹೊಂದಿದ್ದಂತ ಮೊಹಮ್ಮದ್ ಶಮಿ ದುಲೀಪ್ ಟ್ರೋಫಿಯಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಪೂರ್ವ ವಲಯದ ಪರ ಕಣಕ್ಕಿಳಿದ ಮೊಹಮ್ಮದ್ ಶಮಿ ಬಹಳ ದುಬಾರಿ ಬೌಲರ್ ಆಗಿ ಕಾಣಿಸಿಕೊಂಡಿದ್ದಾರೆ. 9 ಓವರ್ಗಳಲ್ಲಿ ಯಾವುದೇ ವಿಕೆಟ್ ಪಡೆಯದೆ 36 ರನ್ಗಳನ್ನು ನೀಡಿದ್ದಾರೆ. ಒಂದು ವೇಳೆ ದುಲೀಪ್ ಟ್ರೋಫಿಯಲ್ಲಿ ಶಮಿ ಚೆನ್ನಾಗಿ ಆಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ತಂಡಕ್ಕೆ ಕಂಬ್ಯಾಕ್ ಮಾಡುವಂತ ಚಾನ್ಸ್ ಹೆಚ್ಚಿತ್ತು ಅಂತ ಕ್ರಿಕೆಟ್ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.